ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಅನಿರೀಕ್ಷಿತ ಧನಗಮನದಿಂದ ಮನಸ್ಸಂತೋಷ ಉಂಟಾಗುತ್ತದೆ. ದೇವತಾ ಉಪಾಸನೆಯಿಂದ ವ್ಯವಹಾರಸ್ಥರಿಗೆ ಕ್ಷಿಪ್ರ ಅನುಗ್ರಹ, ಹಿರಿಯರಿಗೆ, ಗೃಹಿಣಿಯರಿಗೆ, ಮಕ್ಕಳಿಗೆ ಮುದ ನೀಡುವ ಸನ್ನಿವೇಶ, ಉದ್ಯೋಗಸ್ಥರಿಗೆ ಸಹವರ್ತಿಗಳಿಂದ ಸಕಾಲಿಕ ನೆರವು. ವೃಷಭ ರಾಶಿ. ನೂತನ ಗೃಹ ನಿರ್ಮಾಣ, ವಾಹನ ಖರೀದಿ ಯೋಜನೆಗಳಿಗೆ ಚಾಲನೆ, ದೀರ್ಘಾವಧಿ ಹೂಡಿಕೆಗಳಲ್ಲಿ ವಿಶೇಷ ಆಸಕ್ತಿ, ಹಿರಿಯರ, ಗೃಹಿಣಿಯರ ಆರೋಗ್ಯ ಉತ್ತಮ, ಉಳಿತಾಯ ಯೋಜನೆಗಳ ಏಜೆಂಟರಿಗೆ ಒಳ್ಳೆಯ ದಿನ. ಮಿಥುನ ರಾಶಿ. ಚಿಂತೆಗಳನ್ನ ಮೆಟ್ಟಿ ನಿಲ್ಲುವ ಮನೋಬಲ, ಉದ್ಯೋಗ ರಂಗದಲ್ಲಿ ಹೆಚ್ಚಿನ ಜವಾಬ್ದಾರಿ, ಕರಕುಶಲ ಸಾಮಗ್ರಿಗಳ ನಿರ್ಮಾಪಕರಿಗೆ ಅಭಿವೃದ್ಧಿಯ ಸಮಯ, ಗೃಹಿಣಿಯರಿಗೆ ಸ್ವಂತ ಆದಾಯ ಗಳಿಕೆಯಲ್ಲಿ ಆಸಕ್ತಿ, ಮಕ್ಕಳಿಗೆ ಅಧ್ಯಯನದಲ್ಲಿ ಆಸಕ್ತಿ ವೃದ್ಧಿ. ಕಟಕ ರಾಶಿ. ಉಳಿತಾಯ ಯೋಜನೆಗಳಲ್ಲಿ ಆಸಕ್ತಿ, ಕಟ್ಟಡ ನಿರ್ಮಾಣ, ಆಸ್ತಿ ಖರೀದಿ, ಮಾರಾಟ ವ್ಯವಹಾರದಲ್ಲಿ ಮಂದಗತಿಯ ಪ್ರಗತಿ, ವೈದ್ಯರ ಕೀರ್ತಿ ವರ್ಧನೆ, ಉದ್ಯೋಗ ಆರಿಸುತ್ತಿರುವವರಿಗೆ ಸದಾವಕಾಶ, ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರ. ಸಿಂಹರಾಶಿ. ಉದ್ಯೋಗ ಮತ್ತು ವ್ಯವಹಾರಗಳ ಅಡಚಣೆ ನಿವಾರಣೆ, ನಡೆಗಳಲ್ಲಿ ಪಾರದರ್ಶಕತೆಯಿಂದ ವಿಶ್ವಾಸ ವೃದ್ಧಿ, ದೂರದ ಬಂಧುಗಳ ಆಗಮನದಿಂದ ಸಂತಸ, ವ್ಯವಹಾರ ಕ್ಷೇತ್ರ ವಿಸ್ತರಣೆಯ ಕುರಿತು ವಿಮರ್ಶೆ, ಮಕ್ಕಳಿಗೆ ವ್ಯಾಸಂಗ, ಮನೋರಂಜನೆ ಎರಡರಲ್ಲೂ ಆಸಕ್ತಿ. ಇನ್ನು ಕನ್ಯಾ ರಾಶಿಗೆ ಬರೋಣ. ತೀರ್ಥಕ್ಷೇತ್ರ ದರ್ಶನದಿಂದ ಲೌಕಿಕ ದುಃಖ ದೂರ, ಮನೋರಂಜನೆ ಕೇಂದ್ರಿತ ಉದ್ಯಮಗಳಿಗೆ ಪ್ರಗತಿ, ಕ್ರೀಡಾ ಸಾಮಗ್ರಿ ಉತ್ಪಾದಕರಿಗೆ ಪ್ರಗತಿಯ ಸೂಚನೆ, ಮಕ್ಕಳ ವಿವಾಹ ಮಾತುಕತೆಯಲ್ಲಿ ಮುನ್ನಡೆ, ಗೃಹೋಪಕರಣಗಳ ಖರೀದಿಗೆ ಧನವ್ಯಯ. ತುಲಾ ರಾಶಿ. ಉದ್ಯೋಗ ಸ್ಥಾನದಲ್ಲಿ ಅನುಕೂಲ, ಬಂಧು ವರ್ಗದವರೊಡನೆ ಮನಸ್ತಾಪ ಮುಕ್ತಾಯ, ಲೇವಾದೇವಿ ವ್ಯವಹಾರಸ್ಥರಿಗೆ ಹಿನ್ನಡೆ, ವೈದ್ಯರೊಂದಿಗೆ ಸಮಾಲೋಚನೆಯಿಂದ ಸಂಶಯ ನಿವಾರಣೆ, ಮಗಳಿಗೆ ನೆಂಟಸ್ತಿಕೆ ಕುದುರಿಸಲು ಸಣ್ಣ ಪ್ರಯಾಣ. ಇನ್ನು ವೃಶ್ಚಿಕ ರಾಶಿ. ಪರರ ಸುಖವನ್ನು ನೋಡಿ ಸಂತೋಷ ಪಡುವ ಸ್ವಭಾವ, ಮಕ್ಕಳ ಹೊಸ ಉದ್ಯಮ ಯೋಚನೆ ಸಾಕಾರ, ವಸ್ತ್ರ ಆಭರಣ ಶೋಕಿ ಸಾಮಗ್ರಿಗಳ ಆದಾಯ ವೃದ್ಧಿ, ಕರಕುಶಲ ಸಾಮಗ್ರಿ ತಯಾರಕರಿಗೆ ಉದ್ಯೋಗ ಅವಕಾಶ. ಇನ್ನು ಧನುರಾಶಿ. ಉತ್ತರದಲ್ಲಿರುವ ಆಪ್ತ ಮಿತ್ರನಿಂದ ವಿಶೇಷ ಸಮಾಚಾರ, ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಯಥೇಚ್ಛ ಆದಾಯ, ಉದ್ಯೋಗ ಸ್ಥಾನದಲ್ಲಿ ಕಾರ್ಯಗಳು ನಿರ್ವಿಘ್ನವಾಗಿ ಮುಂದುವರಿಕೆ, ಆರೋಗ್ಯದ ಕಡೆಗೆ ವೈದ್ಯರೊಂದಿಗೆ ಸಮಾಲೋಚನೆ. ಮಕರ ರಾಶಿಗೆ ಬರೋಣ. ನಿಗದಿತ ಸಮಯದಲ್ಲಿ ಕೆಲಸ ಮುಗಿಸುವ ಸವಾಲು, ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕುರಿತು ಚಿಂತೆ, ಸಿವಿಲ್ ಇಂಜಿನಿಯರರು ಕಾಂಟ್ರಾಕ್ಟ್ ಗಳಿಗೆ ಹೊಸ ಕೆಲಸಕ್ಕೆ ಆಹ್ವಾನ, ಲೇವಾದೇವಿ ವ್ಯವಹಾರದಲ್ಲಿ ಕಿಂಚಿತ್ ಲಾಭ. ಕುಂಭರಾಶಿ. ನಿತ್ಯದ ವ್ಯವಹಾರಗಳಲ್ಲಿ ಕೊಂಚ ಕಿರಿಕಿರಿ, ಉದ್ಯೋಗಸ್ಥರಿಗೆ ಹಿತಶತ್ರುಗಳಿಂದ ತೊಂದರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಶುಭ ಸೂಚನೆಯ ವಿದ್ಯಮಾನಗಳು, ಮುದ್ರಣ ಸಾಮಗ್ರಿ ಸ್ಟೇಷನರಿ ವ್ಯಾಪಾರಿಗಳಿಗೆ ಬೇಡಿಕೆ ಹೆಚ್ಚಳ, ಬಂಧುಗಳ ಮನೆಯಲ್ಲಿ ದೇವತಾ ಕಾರ್ಯ. ಇನ್ನು ಕೊನೆಯದಾಗಿ ಮೀನರಾಶಿ. ದಿನನಿತ್ಯದ ವ್ಯವಹಾರಗಳಲ್ಲಿ ಯಶಸ್ಸು, ಸರ್ಕಾರಿ ಕಾರ್ಯಾಲಯಗಳಲ್ಲಿ ಸಹಕಾರ, ಹಣಕಾಸು ವ್ಯವಹಾರಗಳು ನಡೆಸುವವರಿಗೆ ಕೊಂಚ ಹಿನ್ನಡೆ ಇರುತ್ತದೆ, ಕೃಷಿ ಉತ್ಪನ್ನ ಮಾರಾಟದಿಂದ ಮಧ್ಯಮ ಲಾಭ, ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.